ರಾಯಣ್ಣ ಬಾ. ಇದು ಏನ್ ಸಿಚುವೇಶನ್ ಅಂದ್ರೆ ನಾವೆಲ್ಲ ಬ್ರಿಟಿಷರಿಗೆ ಶರಣಾಗ್ತೀವಿ. ಕಿತ್ತೂರು ರಾಣಿ ಅವಳು ಶರಣಾಗ್ತಾರ. ಆ ಟೈಮ್ನಲ್ಲಿ ರಾಯಣ್ಣನ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದಾಗ ಅವನೊಬ್ಬನೇ ಸಿಂಗಲ್ ಆಗಿ ಬರ್ತಾನ, ಎಲ್ಲರಿಗೂ ಕರಿತಾನೆ, ಬಟ್ ಯಾರು ಜೊತೆಗೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ಜೊತೆಗೆ ಬಂದ್ರೆ ಮತ್ತೆ ಹಿಡಿತಾರೆ ಅಂತ ಹೇಳಿ. ಹಂಗಾಗಿ ರಾಯಣ್ಣ ಒಬ್ಬನೇ ಹೋಗ್ತಾನ. ಒಂದು ಊರು ಹೊರಗೆ ಇರೋವಂಥದ್ದು ಒಂದು ಕಾಡೊಳಗೆ ಹೋಗಿ ಅವ್ರದೇ ಆದ ಒಂದು ಕಾಡ ಜನತೆ ಮತ್ತೆ ಸ್ವತಂತ್ರ ಓಡಾಡಂತ ಒಬ್ಬ ಜನತೆ ಇರ್ತದೆ, ಒಂದು ಯುವಕರು ಇರ್ತಾರೆ. ಅಲ್ಲಿ ಆ ತಂಡಕ್ಕೆ ಹೋಗಿ ಭಾಗಿಯಾಗ್ತಾನೆ. ಭಾಗಿಯಾದಾಗ ಒಂದು ಸನ್ನಿವೇಶ ಇರುತ್ತೆ. ಆ ಸರ್ದಾರ ಇರ್ತಾನಲ್ಲ ಒಬ್ಬನ, ಸರ್ದಾರನ ಜೊತೆಗೆ ರಾಯಣ್ಣನ ಒಂದು ಮಾತುಕತೆ ಆಗುತ್ತೆ. ಸ್ವತಂತ್ರ ಹೋರಾಟ ಆಡ್ಲಿಕ್ಕೆ ನಮ್ಮ ಯುವಕರಲ್ಲಿ ಅವಾಗಿನ ದೇಶ ಪ್ರೇಮ ಕಿಚ್ಚು ಎಷ್ಟಿತ್ತು ಅನ್ನೋದು ನಮ್ಮ ರಾಯಣ್ಣ ಅವರು ಒಂದು ಸಣ್ಣ ಸನ್ನಿವೇಶದ ಮೂಲಕ ತಿಳಿಸ್ತಾರೆ. ಎಲ್ಲರೂ ಭಾರತ್ ಮಾತಾ ಕಿ ವಂದೇ ವಂದೇ ಭಲೇ ರಾಯಣ್ಣ. ಪ್ರದೀಪ ಒಂದ್ ಸ್ವಲ್ಪ ಒಳಗೆ ಬನ್ನಿ. ಯಾರು ದಯಮಾಡಿ ಎಲ್ಲ ದೇಶ ಪ್ರೇಮಿಗಳೇ ಯಾರು ಡಿಸ್ಟರ್ಬ್ ಮಾಡಬೇಡಿ. ನಾವು ಇಂದು ಬದುಕಿರೋದೇ ವ್ಯರ್ಥವೆಂದು ಅರ್ಥವಾಯ್ತು ರಾಯಣ್ಣ. ತಪ್ಪಲ್ಲಿ ಸರ್ದಾರ. ಭಲೇ ರಾಯಣ್ಣ ಭಲೇ. ಕಿತ್ತೂರು ನಾಡಿನ ಜನತೆ ಮಕ್ಕಳು ಎಂದು ಅಡಿಗೆ ಕೂತಿಡ್ರಿ. ಅವ್ರು ದೇಶಕ್ಕೋಸ್ಕರ ಎಂದಾದ್ರೂ ಪ್ರಾಣ ಕೊಡಕ್ ಸಿದ್ಧವಾಗಿದ್ರಿ. ಅವರೆಲ್ಲ ನನ್ ಕೂಡ ಕಸರತ್ತು ಮಾಡಿ ಗಡಿ ಮನೆ ಬಂದ ಮಕ್ಕಳ್ರಿ ಅವರು. ಭಲೇ ರಾಯಣ್ಣ.